ಸರ್, ಈಗ ಈ ವಕ್ಫ್ ವಿಚಾರವನ್ನು ನೀವು ರಮೇಶ್ ಜಾರಕಿಹೊಳಿ ಅವರು, ಪ್ರತಾಪ್ ಸಿಂಹ ಅವರು ಸಾಕಷ್ಟು ಗಂಭೀರವಾಗಿ ತೆಗೆದುಕೊಂಡು ಹೋರಾಟ ಮಾಡ್ತಾ ಇದ್ರಿ. ಆದರೆ ಇದಕ್ಕೆ ರೆಬಲ್ ಟೀಮ್ ಅನ್ನುವಂಥ ಪಟ್ಟ ಕಟ್ಟಿಬಿಟ್ರಲ್ಲ ಸರ್. ಅದು ಯಾರು ನೀವು ಕಟ್ಟಿರೋ, ಮಾಧ್ಯಮದವ್ರು ಕಟ್ಟಿರೋ, ಅವ್ರು ಕಟ್ಟಿರೋ ಗೊತ್ತಿಲ್ಲ. ನಾವು ನಿಷ್ಠಾವಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು. ಭಾಜಪ ಅಂತ ಹೆಸರಿಟ್ಟಿದ್ದೀವಿ. ನಮ್ಮದು ನಿಷ್ಠಾವಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು. ನಾವು ನಿಮ್ಮ ಹೋರಾಟ ತಡೆಯೋಕೆ ಏನಾದರೂ ಷಡ್ಯಂತ್ರಗಳು ನಡೆದುವ ಅಂತ ಅನ್ಸುತ್ತೆ? ನಡೆದ್ರು ಯಾರು ಕೇಳೋರು ಯಾರು ಅದಾರೆ? ನಾವು ಜನಪರ ಅದೀವಿ, ಜನರ ಸಲುವಾಗಿ ಮಾಡ್ಲಕತ್ತೀವಿ, ರೈತರ ಸಲುವಾಗಿ ಮಾಡ್ಲಕತ್ತೀವಿ, ಮಠ ಮಾನ್ಯಗಳ ಒಂದು ಆಸ್ತಿ ಉಳಿಸೋದ್ರ ಸಲುವಾಗಿ ಮಾಡ್ಲಕತ್ತೀವಿ. ನಾವು ಯಾರದೇ ಆಸ್ತಿ ಕಸೋದ್ರ ಸಲುವಾಗಿ ನಾವು ಹೋರಾಟ ಮಾಡ್ತಾ ಇಲ್ಲ. ಸರ್, ಈಗ ದೆಹಲಿ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಈ ವಿಚಾರ. ನಿಮ್ಮ ಹೋರಾಟ ಒಳ್ಳೇದು ಮಾಡ್ತಾ ಇದ್ದಾರೆ ಅಂತೇಳಿ ಈ ನಿಟ್ಟಿನಲ್ಲಿ ಏನಾದರೂ ಏನು ನೋಡ್ರಿ, ನಮ್ಗೆ ದೆಹಲಿಯಲ್ಲಿ ಕರ್ನಾಟಕ ಇರಲಿ, ಇದು ಒಳ್ಳೆಯದಿದೆ ಅಂತ ಹೇಳಿ ಅವರು ನಮಗೆ ಈಗ ಇಷ್ಟು ಮಾಡಿದ್ರು ನಮ್ಗೆ ಯಾವುದೇ ರೀತಿ ತಡೆ ಹಿಡಿದಿಲ್ಲ ಅಂದ್ರೆ ಅರ್ಥ ಅವರು ನಮ್ಗೆ ಆಶೀರ್ವಾದ ಇದೆ ಅಂತ ನಾವು ತಿಳ್ಕೊಂಡ್ವಿ. ಈ ರೇಣುಕಾಚಾರ್ಯ ಅವರು ನಿಮ್ಮನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ನೋಡ್ರಿ, ಒಳ್ಳೊಳ್ಳೆ ಅವ್ರನ್ನ ಎಲ್ಲರ ಹೆಸರು ತೆಗಿಬೇಡ್ರಿ ನಮ್ಮ ಮುಂದೆ. ನಾವು ಯಾರ ಬಗ್ಗೆನೂ ಏನೂ ಮಾತಾಡೋದು. ನಾವು ನಿನ್ನೇನು ನಿರ್ಣಯ ಮಾಡೀವಿ, ಯಡಿಯೂರಪ್ಪ ಕುಟುಂಬ ಬಗ್ಗೆನೂ ಮಾತಾಡೋದಿಲ್ಲ, ರಾಜ್ಯದ ನನ್ನ ವಿರುದ್ಧ ಏನು ಮಾತನಾಡುತ್ತಾ ಧೀಮಂತ ಶ್ರೀಮಂತ ನಾಯಕರುಗಳ ಬಗ್ಗೆನೂ ಯಡಿಯೂರಪ್ಪ ಅವ್ರ ಮನೆಯಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ನೇತೃತ್ವದಾಗ ನಿನ್ನೆ ಒಂದು ಸಭೆ ಆಗಿದೆ. ನಿಮ್ಮ ಮೇಲೆ ಶಿಸ್ತು ಕ್ರಮ ತಗೊಳ್ಳಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಉಗ್ರ ಕ್ರಮ ಕೈಗೊಳ್ಳಕ್ಕೆ ನಂದೇನು ತಕರಾರಿಲ್ಲ, ನಾ ಸ್ವಾಗತ ಮಾಡ್ತೇನೆ. ಅಲ್ಲ, ನಿಮ್ಮ ವಿರುದ್ಧ ಸಭೆ ಮಾಡುವ ಮನೆಯಲ್ಲಿ ಚಟುವಟಿಕೆ ಅವ್ರ ಬಗ್ಗೆ ಅವ್ರ ಹಿಂದಿರೋರ ಬಗ್ಗೆ ಒಂದು ತೊಟ್ಟಿಗೆ ಪಿಟ್ಟಕ್ಕೆ ನನಗೆ ಗುರ್ತದ. ಅವ್ರ ಬಗ್ಗೆ ಮಾತಾಡಿದ್ರೆ ಇಶ್ಯೂ ಡೈವರ್ಟ್ ಮಾಡ್ಬೇಕಂತಾರೆ. ನಾವು ವಕಫ್ ಹೋರಾಟ ಇದು ಅಟ್ಟೆ. ನಮ್ಮ ವಕಫ್ ಹೋರಾಟ ನಿಮ್ಮವರೇ ನಿಮ್ಮನ್ನು ಕೆಣಕಾಗತ್ತಾರೆ. ಏನಾರು ಮಾಡಲ್ಲ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ನ್ಯಾಷನಲ್ ಫಿಗರ್ ನಾನು ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಸೊ ಇದಿಷ್ಟು ಬಸನಗೌಡ ಯತ್ನಾಳ್ ಅವ್ರ ಮಾತು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ, TV9.